ಬಿಜೆಪಿ ಬಂಗಾಳ ಸೋತ್ರೆ ಮೋದಿ ರಿಸೈನ್. ಬಿಜೆಪಿ ಪರ ತುತ್ತೂರಿ ಓದುತ್ತಿವೆಯ ಸಮೀಕ್ಷೆಗಳು. 2021 ಎಕ್ಸಿಟ್ ಪೋಲ್ ಹೇಳಿದ್ದೇನೋ ನಡೆದಿದ್ದೇನೋ. ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸುತ್ತೆ ಅಂತೇಳಿ ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಆದ್ರೆ ಪೀಪಲ್ ಪಲ್ಸ್ ಮಾತ್ರ ಅಚ್ಚರಿಯ ಫಲಿತಾಂಶ ಕೊಟ್ಟಿದೆ. ಟಿಎಂಸಿ ಭರ್ಜರಿ ಜಯ ಸಾಧಿಸುತ್ತೆ, ಬಿಜೆಪಿ ಗೆಲುವಿನ ಸನಿಹ ಕೂಡ ಸುಳಿಯೋಕೆ ಸಾಧ್ಯವಿಲ್ಲ ಅಂತೇಳಿ ಅಚ್ಚರಿಯ ವರದಿ ಕೊಟ್ಟಿದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸೋತ್ರೆ ಸೋಲಿನ ನೈತಿಕ ಹೊಣೆ ಹೊತ್ತು ಮೋದಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ? ಬಿಜೆಪಿ ಪರ ತುತ್ತೂರಿ ಓದುತ್ತಿವೆಯ ಬಹುತೇಕ ಸಮೀಕ್ಷೆಗಳು. 2021 ಎಕ್ಸಿಟ್ ಪೋಲ್ ಹೇಳಿದ್ದೇನೋ ನಡೆದಿದ್ದೇನೋ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಸಲದ ಪಂಚರಾಜ್ಯ ಚುನಾವಣೆಯಲ್ಲಿ ದೊಡ್ಡ ರಾಜ್ಯಗಳು ಅಂದ್ರೆ ಪಶ್ಚಿಮ ಬಂಗಾಳ, ಕೇರಳ ಮತ್ತು ತಮಿಳುನಾಡು. ಈ ಮೂರು ರಾಜ್ಯಗಳ ಪೈಕಿ ದಕ್ಷಿಣದ ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಗೆಲ್ಲಲ್ಲ ಅಂತೇಳಿ ಬಹುತೇಕ ಸಮೀಕ್ಷೆಗಳು ವರದಿ ಮಾಡಿವೆ. ಹಾಗಾದ್ರೆ ಈಗ ಪ್ರಶ್ನೆ ಇರೋದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ. ಈ ರಾಜ್ಯವನ್ನ ಗೆಲ್ಲಬೇಕು ಅಂತೇಳಿ ಬಿಜೆಪಿ ನಾಯಕರು 2011ರಿಂದ ಯತ್ನಿಸುತ್ತಲೇ ಇದ್ದಾರೆ. ಅದರಲ್ಲೂ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಂತೂ ಮೋದಿ ತಮ್ಮ ದಂಡು ದಾಳಿಯನ್ನ ಕಟ್ಕೊಂಡು ಪಶ್ಚಿಮ ಬಂಗಾಳಕ್ಕೆ ದಂಡೆತ್ತಿ ಹೋಗಿದ್ದು. ದೀದಿ ಓ ದೀದಿ ಅಂತೇಳಿ ಚುನಾವಣಾ ಭಾಷಣ ಮಾಡಿ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾರೆ. ಈ ಸಲವೂ ಅಲ್ಲಿನ 294 ಕ್ಷೇತ್ರಗಳಲ್ಲೂ ಮೋದಿಯ ಮುಖವಾಣಿಯಂತೆ ಬಿಜೆಪಿ ಚುನಾವಣೆ ಎದುರಿಸಿದೆ. ಹೀಗಾಗಿ ಈ ಸಲ ಪಶ್ಚಿಮ ಬಂಗಾಳ ಬಿಜೆಪಿ ಕೈವಶವಾಗುತ್ತೆ, ದೀದಿ ಆಡಳಿತ ಅಂತ್ಯವಾಗುತ್ತೆ ಅಂತೇಳಿ ಚುನಾವಣೆ ಶುರುವಾಗೋಕ್ಕೂ ಮೊದಲಿನಿಂದಲೂ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸಿದ್ವು. ಅದರಂತೆ ನಿನ್ನೆ ಚುನಾವಣೆ ಮುಗಿದ ಬೆನ್ನಲ್ಲೇ ಹೊರಬಿದ್ದ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸುತ್ತೆ ಅಂತೇಳಿ ವರದಿ ಮಾಡಿವೆ. ಆದ್ರೆ ಪೀಪಲ್ ಪಲ್ಸ್ ಮಾತ್ರ ಟಿಎಂಸಿ 177ರಿಂದ 187 ಸ್ಥಾನಗಳಲ್ಲಿ ಗೆದ್ದು ಭರ್ಜರಿ ಬಹುಮತ ಪಡೆಯಲಿದೆ ಎಂದಿದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಒಂದೊಮ್ಮೆ ಟಿಎಂಸಿ ಮತ್ತೆ ಗೆದ್ರೆ 4ನೇ ಸಲ ದೀದಿ ವೆಸ್ಟ್ ಬೆಂಗಾಲ್ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಬಿಜೆಪಿಗೆ ಭಾರಿ ಮುಖಭಂಗ ಎದುರಾಗುತ್ತೆ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಮೋದಿ ಇಮೇಜ್ ಡೌನ್ ಆಯ್ತಾ ಅನ್ನೋ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಹುಟ್ಕೊಳ್ಳೋದಂತೂ ಗ್ಯಾರಂಟಿ. ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಟಿಎಂಸಿ ರಾಜ್ಯಸಭಾ ಸಂಸದ ಡೆರೆಕ್ ಒಬ್ರಯಾನ್ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸೋತ್ರೆ ಮೋದಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅಂತೇಳಿ ನೇರವಾಗಿ ಸವಾಲೆಸೆದಿದ್ದಾರೆ. ಈ ಕುರಿತು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರೋ ಡೆರೆಕ್ ಒಬ್ರಯಾನ್ ರಾಜ್ಯದ 294 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮೋದಿ ಅವರು ಬಿಜೆಪಿಯ ಮುಖವಾಣಿಯಂತೆ ಬಿಂಬಿಸಿಕೊಂಡಿದ್ದಾರೆ. ಅವರಿಗೆ ಧೈರ್ಯವಿದ್ದರೆ ನನ್ನ ಸವಾಲನ್ನ ಸ್ವೀಕರಿಸಲಿ ಅಂತ ಹೇಳಿದ್ದಾರೆ. ಬಂಗಾಳದ ಎಲ್ಲಾ ಕ್ಷೇತ್ರಗಳಲ್ಲೂ ನಾನೇ ಅಭ್ಯರ್ಥಿ ಅಂತೇಳಿ ಮೋದಿ ಹೇಳಿದ್ದಾರೆ. ಮೇ 4ರಂದು ಚುನಾವಣಾ ಫಲಿತಾಂಶ ಬಂದು ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬಂದಾಗ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವ ಧೈರ್ಯವನ್ನ ತೋರಿಸಿ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಬಿಜೆಪಿ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬರದೇ ಇರೋದು ನಿಜಕ್ಕೂ ವಿಪರ್ಯಾಸ. ನಿಮ್ಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಳದ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ 148 ಕ್ಷೇತ್ರಗಳನ್ನ ಗೆದ್ರೆ ಬಹುಮತ ಪಡೆಯಬಹುದು. ಪಿಮಾರ್ಕ್ಯೂ, ಪೋಲ್ ಡೈರಿ, ಚಾಣಕ್ಯ, ಮ್ಯಾಟ್ರಿಚ್ ಬಿಜೆಪಿ ಅಧಿಕ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಿವೆ. ಆದ್ರೆ ಪೀಪಲ್ ಪಲ್ಸ್ ಮಾತ್ರ ಟಿಎಂಸಿ 177ರಿಂದ 187 ಸ್ಥಾನಗಳಲ್ಲಿ ಗೆದ್ದು ಭರ್ಜರಿ ಬಹುಮತ ಪಡೆಯಲಿದೆ ಅಂತ ಭವಿಷ್ಯ ನುಡಿದಿದೆ. ಹಾಗಾದ್ರೆ ಬಿಜೆಪಿ ಪರ ಬಂದಿರೋ ಬಹುತೇಕ ಸಮೀಕ್ಷಾ ವರದಿಗಳು ನಿಜವಾಗ್ತಾವ ಅಂತ ನೋಡೋದಾದ್ರೆ 2021 ಚುನಾವಣೋತ್ತರ ಸಮೀಕ್ಷೆ ಏನ್ ಬಂದಿತ್ತು ಅನ್ನೋದನ್ನ ನೀವು ನೋಡ್ಲೇಬೇಕಾಗುತ್ತೆ. 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಸುಮಾರು 150ರಿಂದ 160 ಸೀಟುಗಳು ಮತ್ತು ಬಿಜೆಪಿಗೆ 110ರಿಂದ 125 ಸೀಟುಗಳು ಬರಬಹುದು ಅಂತೇಳಿ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿದ್ವು. ಜನ್ ಕಿ ಮತ್ ಸಮೀಕ್ಷೆಯು ಬಿಜೆಪಿಗೆ 160ಕ್ಕೂ ಹೆಚ್ಚು ಸೀಟುಗಳು ಬರಲಿವೆ ಎಂದಿತ್ತು. ಆದ್ರೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ 213 ಸೀಟುಗಳನ್ನ ಗೆಲ್ಲುವ ಮೂಲಕ ಅಭೂತಪೂರ್ವ ಭರ್ಜರಿ ದಿಗ್ವಿಜಯ ಸಾಧಿಸಿತ್ತು. ಬಿಜೆಪಿ ಕೇವಲ 77 ಸೀಟುಗಳನ್ನಷ್ಟೇ ಪಡೆದಿತ್ತು. ಹೀಗಾಗಿ ಈ ಸಲದ ವೆಸ್ಟ್ ಬೆಂಗಾಲ್ ರಿಸಲ್ಟ್ ಏನಾಗುತ್ತೋ ಏನೋ ಅನ್ನೋ ಕುತೂಹಲ ದೇಶದ ಜನರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಈ ಚುನಾವಣೆಯಲ್ಲಿ ಒಂದೊಮ್ಮೆ ಬಿಜೆಪಿ ಸೋತ್ರೆ ಭಾರಿ ಮುಖಭಂಗ ಎದುರಾಗೋದಂತೂ ಗ್ಯಾರಂಟಿ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.